ಸಾಹಿತ್ಯ ಪರಿಷತ್ತು ಮತ್ತು ವಿಸ್ಮಯ ಪ್ರಕಾಶನದವರು ಎಂದು ಆಯೋಜಿಸಿರುವ ಈ ಇಡೀ ದಿನದ ಯುಗಾದಿ ಕವಿಕಾವ್ಯ ಸಂಭ್ರಮ ನಿಜಕ್ಕೂ ಸುಸಂಪನ್ನವಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಸಿವಿಗಿಂತ ದೊಡ್ಡ ಜ್ವಾಲಾಮುಖಿನೂ ಇಲ್ಲ, ಸುನಾಮಿನೂ ಇಲ್ಲ ಅಲ್ವಾ? ನಿಮ್ಮ ಸಹನೆಯನ್ನ ಕೆಣಕುವಂತ ಧೈರ್ಯ ಕೂಡ ನನಗಿಲ್ಲವೇ ಇಲ್ಲ. ಹಾಗಾಗಿ ಈಗಾಗಲೇ ಸುಮಾರು 39 ಕವಿಗಳು ತಮ್ಮ ಕವನಗಳನ್ನ ವಾಚಿಸಿದ್ದಾರೆ. ಅದು ವರ್ಷಧಾರಿಯಾಗಿದೆ. ಹಾಗಾಗಿ ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೆ ಕೇವಲ ಹೈಲೈಟ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯುಗಾದಿಯ ಕವಿಕಾವ್ಯ ಅನ್ನುವಾಗ ಈ ಯುಗಾದಿ ಅಂದ್ರೆ ಹಬ್ಬ ಮಾತ್ರವಲ್ಲ, ಇಡೀ ಪ್ರಕೃತಿ ನಡನಡಿಸುತ್ತಲ್ಲ ಈ ಚೈತ್ರ, ಇದರ ಕುರಿತಾಗಿ ಒಂದೆರಡು ನುಡಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲೇಬೇಕು. ಏಕೆಂದ್ರೆ ಇಡೀ ಪ್ರಕೃತಿ ತನಗೆ ತಾನೇ ತಳಿರಿನ ತೋರಣವನ್ನ ಕಟ್ಟಿಕೊಳ್ಳುತ್ತೆ. ಆ ಗಿಡದಲ್ಲಿ ಬಿಟ್ಟಿರೋದನ್ನ ನಾವು ತೆಗೆದುಕೊಂಡು ಮನೆಯಲ್ಲಿ ತೋರಣ ಕಟ್ತೇವೆ, ಇಷ್ಟಿಷ್ಟು. ಆದ್ರೆ ಇಡೀ ಪ್ರಕೃತಿ ತನ್ನಿಂದ ತಾನೇ ತೋರಣವನ್ನ ಕಟ್ಟಿಕೊಳ್ಳುವಂತಹ ಒಂದು ಸಂಭ್ರಮ ಏನಿದೆ, ಅದಕ್ಕೆ ನಾವು ಯುಗಾದಿ ಅಂತ ಕರೀತೇವೆ. ಯಾವುದೋ ಜಂಜರದಲ್ಲಿ ಮೈ ಮರೆತು ಜಡವಾಗಿ ತೂಕಡಿಸ್ತಿತ್ತಲ್ಲ ಪ್ರಕೃತಿ, ಶಿಶಿರದಲ್ಲಿ ಎಲ್ಲವನ್ನ ಕಳ್ಕೊಂಡಿತ್ತು. ಆ ಪ್ರಕೃತಿ ಮೈ ಕೊಡುಕೊಂಡು ಒಂದ್ಸತಿ ಜಗ್ಗಂತ ಎಚ್ಚರ ಆದ್ರೆ ಹೇಗೆ ಇಡೀ ಪ್ರಕೃತಿ ನಡೆಸುತ್ತಲ್ಲ, ಇದು ಯುಗಾದಿ. ಈ ಯುಗಾದಿ ನಮ್ಮೊಳಗೆ ಅಂತಹ ಚೈತನ್ಯವನ್ನ ತರದೇ ಇದ್ರೆ ಈ ಪ್ರಕೃತಿ ನಮಗೆ ಏನನ್ನೂ ಕಲಿಸ್ಲಿಲ್ಲ ಅಂತ ನಾವು ತಿಳ್ಕೊಳ್ಬಹುದು ಅಲ್ವಾ? ನಾವು ಜಡವಾಗಿರ್ತೇವೆ. ಈ ಜಾಗತೀಕರಣ ಏನಿದೆ, ಇದರ ನಡುವಲ್ಲಿ ನಾವು ಎಷ್ಟು ಡಾಕ್ಟರ್ ಸತ್ಯವತಿ ಮೂರ್ತಿ ಅವರು ಹೇಳಿದ್ರಲ್ಲ, ಪುರುಸತ್ತಿಲ್ಲ ಅಂತ. ಜಾಗತೀಕರಣದ ಅಪಾಯ ಅದು. ಈ ಪುರುಸತ್ತಿಲ್ಲದ ಸಮಯದಲ್ಲಿ ಕೂಡ ಈ ಪ್ರಕೃತಿಯ ಈ ಹಸಿರನ್ನ, ಕೆಂದಳಿರನ್ನ ನಾವು ಅನುಭವಿಸ್ತೀವಲ್ಲ, ಇದು ನಿಜಕ್ಕೂ ಯುಗಾದಿ. ಕೇವಲ ಹೋಳಿಗೆ ತಿನ್ನುವುದಲ್ಲ. ಈ ಒಂದು ಯುಗಾದಿ ನಮ್ಮಲ್ಲಿ ಏನನ್ನ ತರಬೇಕು? ಒಂದು ವಿಸ್ಮಯದ ಅನುಭವವನ್ನ ತರಬೇಕು. ಅಂತರಂಗದೊಳಗೆ ಒಂದು ಆಧ್ಯಾತ್ಮಿಕತೆಯನ್ನ, ಹೊಸ ಹುರುಪನ್ನ ಬಿತ್ತಬೇಕು. ಅಂತಹ ಕಾಲಮಾನದಲ್ಲಿ ನಾವಿದ್ದೇವೆ. ಇಷ್ಟರ ಜೊತೆಗೆ ಬೇವು ಬೆಲ್ಲವನ್ನ ಕೂಡ ನಾವು ತಿಂತೇವಲ್ಲ. ಕಹಿ ಸಿಹಿಗಳ ಸಮ್ಮಿಶ್ರವಾದ ಈ ಯುಗಾದಿ ಏನಿದೆ, ಇದು ನಮ್ಮ ಇಡೀ ಬದುಕಿನ ಚಕ್ರವನ್ನ ಪ್ರತಿಬಿಂಬಿಸುತ್ತೆ. ಏಕೆಂದರೆ ಕತ್ತಲನ್ನ ಕಳೆದು ಬೆಳಕು, ಬೆಳಕನ್ನ ಕಳೆದ ಮೇಲೆ ಮತ್ತೆ ಕತ್ತಲು, ಹಾಗೆಯೇ ಸಿಹಿಯಾದ ಮೇಲೆ ಕಹಿ, ಕಹಿಯಾದ ಮೇಲೆ ಸಿಹಿ. ಈ ಕ್ಷಣ ಎಂದಿಗೂ ಶಾಶ್ವತವಲ್ಲ ಎನ್ನುವಂತಹ ಮಾತನ್ನ ನಮಗೆ ಮತ್ತೆ ಮತ್ತೆ ಪುನರುಚ್ಚರಿಸುತ್ತೆ. ಭಗವದ್ಗೀತೆಯಲ್ಲಿ ಒಂಥರ ಹೇಳ್ತಾನೆ ಶ್ರೀಕೃಷ್ಣ, ಸುಖೇ ದುಃಖೇ ಸಮೀಕೃತ್ವ ಲಾಭೌ ಜಯ ಅಂತ. ಸುಖದಲ್ಲಿ, ದುಃಖದಲ್ಲಿ, ಜಯದಲ್ಲಿ, ಅಪಜಯದಲ್ಲಿ ನಾವು ಆ ಒಂದು ಸಮಚಿತ್ತತೆಯನ್ನ ಕಾಯ್ದುಕೊಳ್ಳುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳುವಂತಹ ಒಂದು ಪಾಠವನ್ನ ಶಿಶಿರ ಮತ್ತು ಚೈತ್ರ ನಮಗೆ ಕಲಿಸಿಕೊಡುತ್ತೆ. ಪ್ರಕೃತಿಯಿಂದ ನಾವು ಕಲಿಯಬೇಕಾದದ್ದು ಇದನ್ನೇ. ಯಾರು ಹೇಳಿಕೊಟ್ಟರೆ ನಿನಗೆ ಶಿಶಿರದಲ್ಲಿ ನಿರ್ಮೋಹಿಯಂತೆ ಎಲೆಗಳ ಉದುರಿಸಿ ಕಣ್ಣೀರೆಡದೆ ನಿಲ್ಲುವುದನ್ನು? ಯಾರು ಹೇಳಿಕೊಟ್ಟರೆ ನಿನಗೆ ವರ್ಷವೂ ಇದೇ ಋತುವಿನಲ್ಲಿ ಗರ್ಭ ಧರಿಸಿ ಮಕ್ಕಳ ಹಡೆಯಲು? ಯಾರು ಹೇಳಿಕೊಟ್ಟರೆ ನಿನಗೆ ಚಿರ ಯೌವನೆಯಂತೆ ಉತ್ಸಾಹದಲ್ಲಿ ಇದೇ ಕಾಲದಲ್ಲಿ ಚಿಗುರು ನಲಿಯಲು ಎನ್ನುವ ಕವನವನ್ನ ನಾವು ಒಂದು ಕ್ಷಣ ನೆನಪಿಸಿಕೊಂಡರೆ ಇಡೀ ಪ್ರಕೃತಿಯಿಂದ ನಮ್ಮ ಬದುಕನ್ನ ನಾವು ಸುಸಂಪನ್ನಗೊಳಿಸಿಕೊಳ್ಳಬಹುದು. ಇನ್ನು ಇದರೊಟ್ಟಿಗೆ ಕಾವ್ಯ ಕಹಿ ಅಲ್ಲವೇ ಅಲ್ಲ, ಬರೀ ಸಿಹಿ. ಕಾವ್ಯ ಅನ್ನುವ ಒಂದು ಹೆಸರಿದೆಯಲ್ಲ, ನಿಜಕ್ಕೂ ಅದೊಂದು ಅದ್ಭುತವಾದ ಭಾವಸ್ಪಂದನ. ಕಾವ್ಯ ಕಟ್ಟುವುದಷ್ಟು ಸುಲಭವಲ್ಲವೇ ಅಲ್ಲ. ಭೂಮಿ ಒಳಗಿಂದ ಬೀಜ ಒಂದು ಚೂರು ನೀರು ಬಿದ್ದ ಕೂಡಲೇ ಹೇಗೆ ಮೊಳಕೆ ಒಡೆಯುತ್ತೋ, ಹಸುರಾಗಿ ಕಂಗಳಿಸುತ್ತೋ, ಹಾಗೆ ಕಾವ್ಯ ಒಳಗಿಂದ ಉದ್ಭವಿಸಬೇಕು. ಹೇಗೆ ಕತ್ತಲಲ್ಲಿ ತಾರೆ ಮಿನುಗುತ್ತೋ ಆ ರೀತಿ ಮಿನುಗಬೇಕು. ಹೇಗೆ ಕಪ್ಪು ಮೋಡ ಭಾರವನ್ನ ತಾಳಲಾಗದೆ ವರ್ಷವನ್ನ ಸುರಿಸುತ್ತೋ ಅದೇ ರೀತಿ ಒಳಗಿನ ಭಾವ ವರ್ಷಧಾರಿಯಾಗಿ ಅಷ್ಟೇ ಸಹಜವಾಗಿ ಹೊರಹೊಮ್ಮಬೇಕು. ಆಗ ಕಾವ್ಯ ಸಹೃದಯರನ್ನ ತಲುಪೋದಕ್ಕೆ ಸಾಧ್ಯ. ಕಾವ್ಯ ಅಂದ್ರೆ ಬೇರೆಯಲ್ಲ, ನಾವು ಅಂದ್ರೆ ಬೇರೆಯಲ್ಲ.
ಏಕೆಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ಕಾವ್ಯದ ಮಿಡಿತ ಇದ್ದೇ ಇರುತ್ತೆ. ಕೆಲವರು ಅದಕ್ಕೆ ಅಕ್ಷರ ರೂಪವನ್ನ ಕೊಡ್ತಾರೆ, ಕೆಲವರು ಎದೆಯೊಳಗೆ ಬಚ್ಚಿಟ್ಕೊಳ್ತಾರೆ, ಇನ್ ಕೆಲವರು ಅದನ್ನ ಹಾಡಾಗಿಸ್ತಾರೆ, ಇನ್ ಕೆಲವರು ಅದನ್ನ ನೃತ್ಯವಾಗಿಸ್ತಾರೆ, ಇನ್ ಕೆಲವರು ನಾಟಕವಾಗಿಸಬಹುದು. ಬೇರೆ ಬೇರೆ ರೀತಿಯಾಗಿ ಅಭಿವ್ಯಕ್ತಿಸಿದರೂ ಅದೊಂದು ಕಾವ್ಯದ ಬೀಜವಾಗಿಯೇ ನಮ್ಮ ಎದೆಯೊಳಗೆ ಇರುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕವಿ. ಕವಿತೆ ಹೇಗಿರಬೇಕು? ಇನ್ನು 1 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೀನಿ. ಕವಿತೆ ಹೇಗಿರ್ಬೇಕು ಹೇಳಿ? ಈ ಕುಲುಮೆಯಲ್ಲಿ ಬೆಂದಾಗ ಚಿನ್ನ ಹೇಗೆ ಅಪರಂಜಿಯಾಗಿ ಹೊಂಬತ್ತಲ್ವಾ, ಹಾಗೆ ಒಳ ಎದೆ ಇದೆಯಲ್ಲ, ಎದೆಯ ಒಳಭಾಗದಲ್ಲಿ ಅಂತರಂಗದಲ್ಲಿ ಒಂದು ಕುಲುಮೆ ಇದೆ. ಆ ಕುಲುಮೆಯಲ್ಲಿ ಬೆಂದು ಕಾವ್ಯ ಹೊರಗಡೆ ಇರಬೇಕು. ಯಾವ ರೀತಿ ಬರಬೇಕು? ಹೂ ನಿಧಾನಕ್ಕೆ ಅರಳುತ್ತಲ್ಲ, ಪರಿಮಳವನ್ನ ಸುಸ್ತ ಹಾಗೆ ಅರಳಬೇಕು. ಬೆಂದ ಮೇಲೆ ಹೇಗೆ ಅರಳೋದಕ್ಕೆ ಸಾಧ್ಯ? ಬಿಸಿ ಅಲ್ವಾ ಅದು ಅಂತ ಕೇಳಿದ್ರೆ, ಆ ಒಳಗಿನ ಕಾವೇನಿದೆ ಅದು ಹೂವರಳಿಸುವ ಶಕ್ತಿಯನ್ನ ಹೊಂದಿದೆ. ಬೇರೆ ಎಲ್ಲವೂ ಬೆಂದರೆ ಮುದುಡಿ ಹೋಗುತ್ತೆ, ಬಾಡಿ ಹೋಗುತ್ತೆ. ಆದ್ರೆ ಕಾವ್ಯ ಕುಸುಮ ಮಾತ್ರ ಎದೆಯ ಕುಲುಮೆಯಲ್ಲಿ ಬೆಂದ್ರೆ ಹೂವಾಗಿ ಅರಳುತ್ತೆ. ಆಗ ಮಾತ್ರ ಸಮಾಜಕ್ಕೆ ಒಳ್ಳೆಯ ಪರಿಮಳವನ್ನ ಪಸರಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ನಮ್ಮ ಅಂತರಂಗದಲ್ಲಿ ಅವಿತಿರುವಂತಹ ಆಸೆ ಏನಿದೆ, ಆಮಿಷ ಏನಿದೆ, ನಿರಾಸೆ ಏನಿದೆ, ಬದುಕಿನ ಬಗೆಗಿನ ಅದಮ್ಯವಾದ ಬಯಕೆ ಏನಿದೆ, ಪ್ರೀತಿ ಏನಿದೆ, ದ್ವೇಷ, ಅಸೂಯೆ, ಅಸಹನೆ ಏನಿದೆ, ಇವೆಲ್ಲವನ್ನ ನಾವು ಕಾವ್ಯ ರೂಪದಲ್ಲಿ ಹೊರಗೆ ಹಾಕ್ತೇವೆ. ಆದ್ರೆ ಅಂತಹ ಕಾವ್ಯ ಇದು ಒಳಗಡೆ ನಮ್ಗೆ ದ್ವೇಷ ಇದೆಯೋ, ಅಸಹನೆ ಇದೆಯೋ, ಏನಿದೆ ಗೊತ್ತಿಲ್ಲ. ಆದ್ರೆ ಹೊರಗೆ ಬಂದಾಗ ಅದು ಹೇಗೆ ಬೇಕು? ಇಡೀ ಬೇಕು. ಹೂ ನಿಧಾನಕ್ಕೆ ಅರಳುತ್ತಲ್ಲ, ಪರಿಮಳವನ್ನ ಸುಸ್ತ ಹಾಗೆ ಅರಳಬೇಕು. ಬೆಂದ ಮೇಲೆ ಹೇಗೆ ಅರಳೋದಕ್ಕೆ ಸಾಧ್ಯ? ಬಿಸಿ ಅಲ್ವಾ ಅದು ಅಂತ ಕೇಳಿದ್ರೆ, ಆ ಒಳಗಿನ ಕಾವೇನಿದೆ ಅದು ಹೂವರಳಿಸುವ ಶಕ್ತಿಯನ್ನ ಹೊಂದಿದೆ. ಬೇರೆ ಎಲ್ಲವೂ ಬೆಂದರೆ ಮುದುಡಿ ಹೋಗುತ್ತೆ, ಬಾಡಿ ಹೋಗುತ್ತೆ. ಆದ್ರೆ ಕಾವ್ಯ ಕುಸುಮ ಮಾತ್ರ ಎದೆಯ ಕುಲುಮೆಯಲ್ಲಿ ಬೆಂದ್ರೆ ಹೂವಾಗಿ ಅರಳುತ್ತೆ. ಆಗ ಮಾತ್ರ ಸಮಾಜಕ್ಕೆ ಒಳ್ಳೆಯ ಪರಿಮಳವನ್ನ ಪಸರಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ನಮ್ಮ ಅಂತರಂಗದಲ್ಲಿ ಅವಿತಿರುವಂತಹ ಆಸೆ ಏನಿದೆ, ಆಮಿಷ ಏನಿದೆ, ನಿರಾಸೆ ಏನಿದೆ, ಬದುಕಿನ ಬಗೆಗಿನ ಅದಮ್ಯವಾದ ಬಯಕೆ ಏನಿದೆ, ಪ್ರೀತಿ ಏನಿದೆ, ದ್ವೇಷ, ಅಸೂಯೆ, ಅಸಹನೆ ಏನಿದೆ, ಇವೆಲ್ಲವನ್ನ ನಾವು ಕಾವ್ಯ ರೂಪದಲ್ಲಿ ಹೊರಗೆ ಹಾಕ್ತೇವೆ. ಆದ್ರೆ ಅಂತಹ ಕಾವ್ಯ ಇದು ಒಳಗಡೆ ನಮ್ಗೆ ದ್ವೇಷ ಇದೆಯೋ, ಅಸಹನೆ ಇದೆಯೋ, ಏನಿದೆ ಗೊತ್ತಿಲ್ಲ. ಆದ್ರೆ ಹೊರಗೆ ಬಂದಾಗ ಅದು ಹೇಗೆ ಬೇಕು? ಇಡೀ ಸಮಾಜದಲ್ಲಿ ಸಾಮರಸ್ಯವನ್ನ, ಸೌಹಾರ್ದತೆಯನ್ನ, ಪ್ರೀತಿಯನ್ನ, ಗೌರವವನ್ನ, ಅಭಿಮಾನವನ್ನ ಹೆಚ್ಚಿಸುವಂತಹ ಕಾವ್ಯ ಬರಬೇಕು. ಆಗ ಮಾತ್ರ ಕಾವ್ಯಕ್ಕೆ ನಿಜವಾದ ಬೆಲೆ. ಕಾಲಾತೀತವಾಗಿ ನಿಲ್ಲಬಂತ ಕಾವ್ಯ ಏನಿದೆ ಅದು ಸಾಮರಸ್ಯವನ್ನ, ಸೌಹಾರ್ದತೆಯನ್ನ ಬಿಂಬಿಸುವಂತಿದ್ದರೆ ಮಾತ್ರ ಉಳಿಯುತ್ತೆ. ಯಾವುದೇ ಹೊಡಿರಿ ಬಡಿರಿ ಅನ್ನುವಂತಹ ಕವಿತೆ ಆ ಕ್ಷಣಕ್ಕೆ ಹುಟ್ಟುತ್ತದೆ, ಆ ಕ್ಷಣಕ್ಕೆ ಸಾಯುತ್ತದೆ, ಈ ಕಿವಿಯಿಂದ ಆ ಕಿವಿ ಹೋಗುತ್ತೆ. ಆದ್ರೆ ಇಡೀ ಸಮಾಜವನ್ನ ಮುತ್ತಿನ ಹಾಗೆ ಪೋಣಿಸುವ ದಾರ ಹೇಗಿದೆ, ಆ ರೀತಿ ಇದ್ದರೆ ಅದು ಕಾಲಾತೀತವಾಗಿ ನಿಲ್ಲುತ್ತೆ. ಒಂದು ಜೇನು ಹುಳುವನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಎಷ್ಟೋ ಹೂಗಳನ್ನ ಹೋಗಿ ಅದು ಅದರೊಳಗಿರುವಂತ ಅದ್ಭುತವಾದ ರಸವನ್ನ ಹೀರಿಕೊಂಡು ಬಂದು ಸಿಹಿಯಾದ ಜೇನುತುಪ್ಪವನ್ನ ಹೇಗೆ ಕೊಡುತ್ತೆ, ಹಾಗೆ ನಾವು ಬೇರೆ ಬೇರೆ ಪ್ರಕಾರಗಳನ್ನ, ಬೇರೆ ಬೇರೆ ಅನುಭವಗಳನ್ನ, ಬೇರೆ ಬೇರೆ ಜನಗಳ ಸಂಪರ್ಕವನ್ನ, ಪ್ರಕೃತಿಯನ್ನ ಎಲ್ಲವನ್ನ ಗಮನಿಸುತ್ತಾ ಜೇನು ತುಪ್ಪದ ಹಾಗಿನ ಒಂದು ಸಿಹಿಯಾದ ಒಂದು ಪದಾರ್ಥವನ್ನ ಕಾವ್ಯ ರೂಪದಲ್ಲಿ ಜಗತ್ತಿಗೆ ಕೊಟ್ಟರೆ ಮಾತ್ರ ನಮ್ಮ ಬದುಕು ಕೂಡ ಸಾರ್ಥಕವಾಗುತ್ತೆ. ಇಂದು ಅನೇಕ ಕವಿಗಳು ತಮ್ಮ ಕವನಗಳನ್ನ ವಾಚಿಸಿದ್ರು. ಹೆಣ್ಣಿನ ಋಣ ತೀರಿಸಲು ಜನ್ಮ ಸಾಲದೊಂದು, ಹೆಣ್ಣು ಬಾಳ ಕಣ್ಣು ಅಂತ ಇಬ್ಬರು ಹೇಳಿದ್ರು. 92 ವರ್ಷ ವಯಸ್ಸಿನ ಆ ಸುಮಿತ್ರಾ ಅಮ್ಮ ಇದ್ದಾರಲ್ಲ, ಅವರು ವೇದಿಕೆಯನ್ನ ಹತ್ತಿ ಕವನವನ್ನ ವಾಚನ ಮಾಡಬೇಕು, ಕವಿತೆಯನ್ನ ಬರೆಯಬೇಕು ಅನ್ನುವಂತ ಉತ್ಸಾಹ ತೋರಿದ್ರಲ್ಲ, ಇದು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು, ಮಾರ್ಗದರ್ಶನವಾಗಬೇಕು. ಇಲ್ಲವಾದರೆ ಆ ಇಳಿ ವಯಸ್ಸಿನಲ್ಲಿ ದೇಹದಲ್ಲಿ ಶಕ್ತಿ ಕುಂದಿದ್ರು ಅವ್ರು ಬಂದಿದ್ದಕ್ಕೆ ಪ್ರಯೋಜನ ಆಗಲ್ಲ. ಏಕೆಂದ್ರೆ ನಮ್ಗೆಲ್ಲರಿಗೂ ತಪ್ಪಿಸಿಕೊಳ್ಳಿಕ್ಕೆ ಒಂದೊಂದು ಕಾರಣಗಳು ಸಿಕ್ಕೇ ಸಿಗುತ್ತೆ. ಆದರೂ ತಪ್ಪಿಸಿಕೊಳ್ಳದೆ ಬಂದಂತಹ ಉತ್ಸಾಹ ಇದೆಯಲ್ಲ, ಇದನ್ನ ನಾವು ಮೆಚ್ಕೊಳ್ಬೇಕು, ಅನುಕರಿಸಬೇಕು. ಇನ್ನು
ಅವಳ ಅಮ್ಮನ ಕೈರೇಖೆ ಸವೆಗದ್ದು ನನ್ನನ್ನು ಉತ್ತುಂಗಕ್ಕೇರಿಸಲು ಅಂತ ಒಬ್ರು ಕವಿ ಹೇಳಿದ್ರು. ಅಮ್ಮನ ಕುರಿತಾಗಿ ಬಹಳಷ್ಟು ಕವನಗಳು ಬಂದವು. ಅದರ ಜೊತೆಗೆ ನಿಸರ್ಗ, ಯುಗಾದಿ, ಚೈತ್ರ ಇವೆಲ್ಲವೂ ಬಂದವು. ದೇಶ ಭಾಷೆಯ ಸಾಮರಸ್ಯವನ್ನ ಕುರಿತು ಕವಿತೆ ಬಂತು. ಆದಿ ಪಾಷಾ ಅವರು ಆದಿ ಯುಗಾದಿ ಅಂತ ಸುಶ್ರಾವ್ಯವಾಗಿ ಹಾಡಿದ್ರು. ಶ್ರೀರಾಮನವಮಿಯ ಒಂದು ದಿನ ರಾಮನನ್ನು ಕವಿತೆಯಾಗಿಸಿ ಒಂದು ಆದರ್ಶವನ್ನು ನಮ್ಮ ಕಣ್ಣು ಮುಂದೆ ಕೇಳಿಬಿಟ್ರು. ತಾಯಾಗುವ ಸಂಭ್ರಮದ ಕುರಿತು ಕವಿತೆ ಬಂತು. ಹರಡಬೇಕು ನಾವು ನಗುವನ್ನು ಅಂದ್ರು. ರಜೆ ಸಜೆ ಸಮ್ಮರ್ ಕ್ಯಾಂಪ್ ಅಂತಿದೆಯಲ್ಲ, ಅದು ಎಷ್ಟೋ ಮಕ್ಕಳಿಗೆ ತೊಡಕಾಗಿದೆ. ತಾಯಿ ತಂದೆಯರಿಗೆ ಬಿಡುಗಡೆ ಸಿಕ್ಕಿದೆ, ಆದರೆ ಮಕ್ಕಳ ಬೆಳವಣಿಗೆಗೆ ಅದೆಷ್ಟು ತೊಡಕಾಗಿದೆ ಎನ್ನುವುದನ್ನ ಒಂದು ಕವಿತೆಯ ಮೂಲಕ ಒಬ್ರು ಹೇಳಿದ್ರು. ಅಪ್ಪನ ಮದುವೆಯ ಪ್ರಸಂಗವನ್ನ ಕೂಡ ಒಬ್ರು ಕವಯಿತ್ರಿ ಇಲ್ಲಿ ಪ್ರಸ್ತುತಪಡಿಸಿದ್ರು. ಹರಡಬೇಕು ನಗುವನ್ನು ಭೂಮಿ ತಾಯಿ. ಮತ್ತೆ ನಮ್ಮ ಸಿರಿಗಂಧ ರಾಮಕೃಷ್ಣ ಸರ್ ಹೋಗಿ ಬಾ ಕೋಗಿಲೆಗೆ ಅಂತ ಎಷ್ಟು ಸುಶ್ರಾವ್ಯವಾಗಿ ನಮ್ಮ ಇಡೀ ಕನ್ನಡ ನಾಡಿನ ವೈಭವವನ್ನ ಸೊಬಗನ್ನ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ್ರು. ಕೇಳಿ ಕೂಡ ಎಷ್ಟು ಖುಷಿ ಆಯ್ತು ಅಂದ್ರೆ, ನಿಜವಾಗ್ಲೂ ಕೋಗಿಲೆ ಹೋಗಿ ಅದೆಲ್ಲ ತಗೊಂಬಂದ್ ಒಂದ್ಸಲ ಈ ಉಸಿರು ಬಿಟ್ರೆ ಹೇಗಿತ್ತೆ ಅಂತ ಕಲ್ಪನೆ ಮಾಡ್ಕೊಂಡ್ರಲ್ಲ, ಆ ಕಲ್ಪನೆ ಕೊಟ್ಟಿದ್ದಕ್ಕೆ ಈ ವಯಸ್ಸಿನಲ್ಲಿ ಅವರಿಗೆ ನಿಜವಾಗ್ಲೂ ನಾವು ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಬೇಕು. ನಮ್ಮ ಹೊರನಾಡ ಕನ್ನಡತಿ ಸತ್ಯವತಿ ಮೂರ್ತಿಯವರು, ನನ್ನ ಗೆಳತಿ, ಅವರು ಕೂಡ ಎಲ್ಲೆಲ್ಲಿಂದ ಬಂದಿದ್ದಾರೆ. ನಾವು ಪಕ್ಕದ ಮನೆಯಿಂದ ಪಕ್ಕದ ರಸ್ತೆಯಿಂದ ಬರೋಕೆ ಯೋಚನೆ ಮಾಡ್ತೀವಿ, ಅಯ್ಯೋ ಭಾನುವಾರ ಸಿಗೋದು ದಿನ ರೆಸ್ಟ್ ಮಾಡೋಣ ಅಂತೆಲ್ಲ ಯೋಚಿಸ್ತೀವಿ. ಉಡುಪಿಯಿಂದ, ಚೆನ್ನೈಯಿಂದ, ಕುಂದಾಪುರದಿಂದ, ಕೋಲಾರದಿಂದ, ಹಗರಿ ಬೊಮ್ಮನಹಳ್ಳಿ, ಚಿತ್ರದುರ್ಗ, ಹೊರನಾಡು ಈ ಎಲ್ಲ ಕಡೆಯಿಂದ ಬಂದಿದ್ದಾರೆ ಅಂದ್ರೆ ಯಾತಕ್ಕಾಗಿ ಬಂದಿದ್ದಾರೆ? ಕವಿತೆಯ ಮೇಲಿನ ಪ್ರೀತಿಯಿಂದ, ಸಾಹಿತ್ಯದ ಮೇಲಿನ ಪ್ರೀತಿಯಿಂದ. ಈ ಪ್ರೀತಿ ಸದಾ ಹಸಿರಾಗಿ ಇಟ್ಟುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಕವಿತೆಗಳು ಸಹೃದಯತೆಯನ್ನ ಬಿತ್ತಲಿ, ಗೌರವವನ್ನ ಹೆಚ್ಚಿಸಲಿ, ಇಡೀ ಸಮಾಜಕ್ಕೆ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಇದೇ ನಮ್ಮ ಸಾಹಿತ್ಯದ ಲಲಿತ ಕಲೆಗಳ ಮೂಲ ಆಶಯ. ಇದಾಗಬೇಕು. ಮತ್ತು ಒಂದು ಅಭಿಮಾನದಿಂದ ನನ್ನನ್ನು ಆಹ್ವಾನಿಸಿದ ಶ್ರೀ ಸತೀಶ್ ಜವರೇಗೌಡರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲರೂ ಕವಿತೆಗಳನ್ನ ಬರೆದಿದ್ದೀರಿ. ಕೆಲವರ ಕವಿತೆಗಳು ಇನ್ನೂ ಗಟ್ಟಿ ಹೆಜ್ಜೆ ಊರಬೇಕಾಗಿದೆ. ಈಗ ಪುಟ್ಟ ಮಕ್ಕಳ ತೊದಲ ನುಡಿ ಕೂಡ ಇತ್ತು, ಉತ್ತಮವಾದ ಪ್ರಬುದ್ಧ ಕವಿತೆಗಳು ಕೂಡ ಇದ್ವು. ಎಲ್ಲವೂ ಅಂದ್ರೆ ಹೊಸ ಚಿಗುರು, ಹಳೆಬೇರು, ಕೂಡಿರಲು ಮರಸೊಬಗು